ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಪಶ್ಚಾತ್ತಾಪದ ನುಡಿನ ಎಲೆಕ್ಷನ್ಗಾಗಿ ತಪ್ಪೊಪ್ಪಿಗೆನ ಮಠಗಳಿಗೆ ರೌಂಡ್ಸ್ ಯಾಕೆ? ಕ್ಷಮೆ ಹಿಂದಿದೆಯಾ ರಾಜಕೀಯ? ಸಿದ್ದು ಡಿಕೆಶಿ ನಿಗೂಢ ನಡೆ ಇತರರಿಗೆ ಇದೇ ಕಂಟಕವಾಗುತ್ತಾ? ಇದು ಪ್ರತ್ಯೇಕ ಪಶ್ಚಾತ್ತಾಪದ ಸ್ಟೋರಿ. ಚುನಾವಣೆ ಹತ್ರ ಆಗ್ತಾ ಇದೆ. ಸಿದ್ದರಾಮಯ್ಯ ಖದರ್ ಬದಲಾಗ್ತಾ ಇದೆ. ದೇವಸ್ಥಾನ ಮಠಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಪ್ರತ್ಯೇಕ ಧರ್ಮದ ಬಗ್ಗೆ ಸಿದ್ದರಾಮಯ್ಯ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ. ರಂಭಾಪುರಿ ಶ್ರೀಗಳನ್ನ ನಿನ್ನೆ ಸಿದ್ದರಾಮಯ್ಯ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ತಪ್ಪನ್ನ ಒಪ್ಕೊಂಡಿದ್ರು. ಯೂಟ್ಯೂಬ್ ಚಾನೆಲ್ ಮಾಡಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿದವ್ರ ಬಗ್ಗೆ ಕೇಳಿರ್ತೀವಿ. ನೀವು ಮಾಡಬೇಕಾ? ಯೂಟ್ಯೂಬ್ ಚಾನೆಲ್ ಮಾಡೋದು ಹೇಗೆ ಅಂತೇಳಿ ಡೀಟೇಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರತ್ಯೇಕ ಧರ್ಮ ವಿಷಯಕ್ಕೆ ನಾನು ಕೈ ಹಾಕಬಾರ್ದಾಗಿತ್ತು. ಧರ್ಮ ಒಡೆಯೋದು ನನ್ನ ಉದ್ದೇಶ ಆಗಿರಲಿಲ್ಲ. ಕೆಲವರು ನನ್ನನ್ನ ದಾರಿ ತಪ್ಪಿಸಿದ್ರು ಅಂತ ಸಿದ್ದರಾಮಯ್ಯ ಶ್ರೀಗಳ ಮುಂದೆ ಹೇಳ್ಕೊಂಡಿದ್ದಾರಂತೆ. ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರಂತೆ ಸಿದ್ದರಾಮಯ್ಯ. ಇನ್ಯಾವತ್ತೂ ಈ ತರ ಧರ್ಮದ ವಿಷಯಕ್ಕೆ ನಾನು ಹೋಗಲ್ಲ. ರಾಜ್ಯ ಜನರ ಅಭಿವೃದ್ಧಿ ಬಗ್ಗೆ ನಾನು ಆದ್ಯತೆಯನ್ನ ಕೊಡ್ತೀನಿ ಅಂತ ಶ್ರೀಗಳ ಮುಂದೆ ಅಭಯ ಕೊಟ್ಟಿದ್ದಾರಂತೆ. ಮಠಕ್ಕೆ ಬಂದು ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಧರ್ಮ ಒಡೆದ ಕಾರಣಕ್ಕೆ ಪಕ್ಷಕ್ಕೆ ಹಿನ್ನಡೆ ಆಯಿತು ಅಂತ ಅವರೇ ಒಪ್ಕೊಂಡ್ರು ಅಂತ ಬಾಳೆಹೊನ್ನೂರಿನಲ್ಲಿ ರಂಭಾಪುರಿ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಕೇಳಿದಾರಾ ಅಥವಾ ಚುನಾವಣೆಗೋಸ್ಕರ ಈ ಪಶ್ಚಾತ್ತಾಪದ ಮಾತುಗಳನ್ನಾಡಿದಾರಾ? ಅದ್ರ ಬಗ್ಗೆ ಈಗ ಚರ್ಚೆಗಳು ನಡೀತಾ ಇದೆ. ಆದ್ರೆ 5 ವರ್ಷ ಹಿಂದೆ ಪೂರ್ಣಗೊಳಿಸಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಅಧಿಕಾರಕ್ಕೆ ಬರೋದಕ್ಕಾಗ್ಲಿಲ್ಲ. ಸಾಕಷ್ಟು ಭಾಗ್ಯಗಳನ್ನ ಕೊಟ್ಟರೂ ಕೂಡ ಜನ ಯಾಕೆ ಕೈ ಹಿಡಿಲಿಲ್ಲ ಅಂತ ವಿಶ್ಲೇಷಣೆಗಳು ಚರ್ಚೆಗಳು ಆದಾಗ ಈ ಪ್ರತ್ಯೇಕ ಧರ್ಮದ ಬಗ್ಗೆ ಒಂದು ನೆಗೆಟಿವ್ ಆಗಿತ್ತು ಸಿದ್ದರಾಮಯ್ಯ ಅವರಿಗೆ. ಅದಕ್ಕೆ ಕೈ ಹಾಕಿದ್ದೆ ಅಂದ್ರೆ ಧರ್ಮ ಒಡೆಯೋದು ಅವ್ರ ಉದ್ದೇಶ ಆಗಿರ್ಲಿಲ್ಲ ಅಂತ ಈಗ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದೇ ಮೇಜರ್ ಮೈನಸ್ ಆಗಿದ್ದು ಅಂತಾನು ಇವತ್ತಿಗೂ ಚರ್ಚೆಗಳಾಗುತ್ತೆ. ಸೊ ಈಗ ಅವರು ಆ ಧರ್ಮ ಒಡೆಯೋದು ನನ್ನ ಉದ್ದೇಶ ಆಗಿರ್ಲಿಲ್ಲ, ಕೆಲವರು ಹೇಳಿದ್ರು ನನ್ನಿಂದ ತಪ್ಪಾಗಿದೆ ಅಂತ ಪಶ್ಚಾತ್ತಾಪದ ಮಾತುಗಳನ್ನ ಶ್ರೀಗಳ ಮುಂದೆ ಆಡಿದ್ದಾರೆ. ಇವತ್ತು ಅವರ ಮನಸ್ಸಿನಲ್ಲಿರುವಂತಹ ದುಗುಡ ಏನಿತ್ತು ಅದನ್ನು ಬಹಳ ಪ್ರಾಂಜಲ ಮನಸ್ಸಿನಿಂದ ನಮ್ಮೆದುರಿಗೆ ಬಿಚ್ಚಿ ಮಾತನಾಡಿದರು. ನಾನೇನು ಅಂತ ಪ್ರಯತ್ನ ಮಾಡಲಿಲ್ಲ. ಆದರೆ ಕೆಲವರು ನನ್ನನ್ನು ದಾರಿ ತಪ್ಪಿಸಿದ್ರು. ಅದರಿಂದಾಗಿ ನನಗೆ ಖಂಡಿತವಾಗಿ ಪಶ್ಚಾತ್ತಾಪ ಆಗಿದೆ. ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಪ್ರವೇಶ ಮಾಡೋದಿಲ್ಲ. ರಾಜ್ಯದ ಅಭಿವೃದ್ಧಿ, ಜನರ ಕಲ್ಯಾಣ ಇವುಗಳನ್ನು ಗುರಿಯಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂಥ ಒಂದು ಗುರಿ ನನ್ನದಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು. ಇನ್ನು ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಮಠಕ್ಕೆ ಭೇಟಿ ಕೊಟ್ಟಿದ್ದ ವೇಳೆ ಕಾಶಿಯಿಂದ ತಂದಿದ್ದ ರುದ್ರಾಕ್ಷಿ ಹಾರವನ್ನು ಶ್ರೀಗಳು ಸಿದ್ದರಾಮಯ್ಯ ಅವ್ರಿಗೆ ಹಾಕಿದ್ರು. ಮುಂದಿನ ಚುನಾವಣೆ ಆಗೋವರೆಗೂ ಕೊರಳಲ್ಲಿ ಇದಿರಲಿ ಅಂತ ಸಿದ್ದರಾಮಯ್ಯಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಶ್ರೀಗಳು. ಕಾಶಿಯಿಂದ ತರಿಸಿದ್ದು ಮುಂದಿನ ಚುನಾವಣೆ ತನಕ ನಿಮ್ಮ ಕೊರಳಲ್ಲೇ ಇದ್ರೆ ಬಹಳ ಒಳ್ಳೇದು. ಆಶೀರ್ವಾದ ಮಾಡಿ ಮಾಡಿದ್ದಾರೆ. ಎಲ್ಲ ಕ್ರಿಯೆ ನಡೆದಿದೆ. ಏನು ಮಾಡ್ತಾರೆ ಕಾಶಿಯಿಂದ ತರಿಸಿದ್ದು ಮುಂದಿನ ಚುನಾವಣೆ ತನಕ ನಿಮ್ಮ ಕೊರಳಲ್ಲೇ ಇದ್ರೆ ಬಹಳ ಒಳ್ಳೇದು. ಕಾಶಿಯಿಂದ ತರಿಸಿದ್ದು ಮುಂದಿನ ಚುನಾವಣೆ ತನಕ ನಿಮ್ಮ ಕೊರಳಲ್ಲೇ ಇದ್ರೆ ಬಹಳ ಒಳ್ಳೇದು. ಆಶೀರ್ವಾದ ಮಾಡಿ ಇನ್ನು ಸಿದ್ದರಾಮಯ್ಯ ಸರ್ಕಾರದ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದ ಮಾಜಿ ಸಚಿವ ಎಂಬಿ ಪಾಟೀಲ್ ಕೂಡ ಧರ್ಮ ಒಡೆಯೋದು ನಮ್ಮ ಉದ್ದೇಶ ಆಗಿರಲಿಲ್ಲ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಬೇಡಿಕೆ ಇಟ್ಟಿದ್ವಿ ಅಂತ ಹೇಳಿದ್ದಾರೆ. ಯಾರು ಧರ್ಮಕ್ಕೆ ಹಿಂದೆನೂ ಕೂಡ ಹಾಕಿಲ್ಲ. ಹಿಂದೆನೂ ಕೂಡ ಇವತ್ತು ಸಹ ಚುನಾವಣೆ ಸಂದರ್ಭ ಇದ್ದ ಸಂದರ್ಭದಲ್ಲಿ
ಇವತ್ತು ಅಲ್ಲಿ ಚರ್ಚೆ ಮಾಡುವಲ್ಲಿ ಹೆಚ್ಚಿನ ಉತ್ತರವಾಗಿದ್ದಾವೆ ಮತ್ತು ಯಾವ ಕೂಡ ಧರ್ಮ ಹೊಡೆಯುವಂತ ಪ್ರಯತ್ನ ಮಾಡಿಲ್ಲ. ಅವತ್ತು ಕೂಡ ಇವು ಅನೇಕ ತಪ್ಪು ಕಲ್ಪನೆಗಳು ಆಗಿದ್ದು ಬಹುಶಃ ಪರಸ್ಪರ ಚರ್ಚೆಗಳು ಸರಿಯಾಗಿ ಆಗಲಿಲ್ಲ, ಸರಿಯಾದ ಟೈಮ್ ಇರಲಿಲ್ಲ. ಚುನಾವಣೆ ನಂತರ ಆರಾಮಾಗಿ ಕುತ್ಕೊಂಡು ಚರ್ಚೆ ಮಾಡಿ ಎಲ್ಲರೂ ಕೂಡ ಸಮಾಜಕ್ಕೆ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗ್ತೀವಿ. ಒಗ್ಗಟ್ಟಾಗಿ ಸಮಾಜಕ್ಕೆ ಒಳ್ಳೇದಾಗುವುದರಿಂದ ಎಲ್ಲಾ ಶ್ರೀಗಳು, ಎರಡೂ ಕಡೆ ಶ್ರೀಗಳು, ಎರಡೂ ಕಡೆ ನಾಯಕರುಗಳು, ಎಲ್ಲ ಹಿರಿಯರು ಎಲ್ಲರೂ ಕೂತ್ಕೊಂಡು. ಆದರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದ ಸಂಘಟನೆಯಲ್ಲಿದ್ದ SM ಜಾಮದಾರ್, ನಾನು ರಂಭಾಪುರಿ ಶ್ರೀಗಳ ಮಾತನ್ನ ಅಂದು ನಂಬಿರಲಿಲ್ಲ, ಇವತ್ತು ನಂಬೋದಿಲ್ಲ. ಆದರೆ ರಾಜಕಾರಣಿಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾರೆ ಅಂತ ಹೇಳಿದ್ದಾರೆ. ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವುದು ರಾಜಕಾರಣದ ಲಕ್ಷಣ. ಅದ್ರ ಬಗ್ಗೆ ಅವ್ರು ಮಾತಾಡಿದ್ರು ನಾವು ಕಮೆಂಟ್ ಮಾಡಿಲ್ಲ, ಮಾತನಾಡ್ಲಿಕ್ಕೂ ಕಮೆಂಟ್ ಮಾಡೋದಿಲ್ಲ. ಅವರು ಈಗ ಮಾತಾಡುವ ವ್ಯಕ್ತಿಯಾಗಿ, ಆಗ ಮಾತಾಡಿದ್ದು ಮುಖ್ಯಮಂತ್ರಿಯಾಗಿ, ಆಗ ಮಾಡಿದ್ದು ಆದೇಶ, ಈಗ ಮಾಡಿದ್ದು ಕಾಮೆಂಟ್, ಅವು ಎರಡರ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರು ಆಡಿದಂತೆ ಇವ್ರು ಹೇಳ್ತಾರೆ, ಪಾಶ್ಚಾತ್ತಾಪ ಪಟ್ಟರು ಅಂತ ಇವ್ರು ಹೇಳ್ತಾರೆ, ಅದನ್ನ ನಂಬಲಾರೆ. ಆದ್ರೆ ರಂಭಾಪುರಿ ಶ್ರೀಗಳ ಹೇಳಿಕೆಯನ್ನ ನಾವು ಅಂದೂ ನಂಬಲ್ಲ, ಇಂದು ಧರ್ಮ ಒಡೆದ ಬಗ್ಗೆ ಹಿಂದೆ DK ಶಿವಕುಮಾರ್ ತಪ್ಪೊಪ್ಕೊಂಡಿದ್ರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ರಂಭಾಪುರಿ ಶ್ರೀ ದಸರಾ ಸಮ್ಮೇಳನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ನಾವೊಂದು ತಪ್ಪು ಮಾಡಿದ್ದೀವಿ ಅಂತ DK ಶಿವಕುಮಾರ್ ಪಶ್ಚಾತ್ತಾಪದ ಮಾತನ್ನ ಈ ಹಿಂದೆನೆ ಆಡಿದ್ರು. ಈಗ ಸಿದ್ದರಾಮಯ್ಯ ಅವರು ಸರದಿ. ಈಗ ಚರ್ಚೆ ಆಗ್ತಿರೋದು ಹಲವಾರು ಆಯಾಮಗಳಲ್ಲಿ. ಒಂದು, ಯಡಿಯೂರಪ್ಪನವರಿಗೆ ಮತ್ತೆ ಹೈಕಮಾಂಡ್ ಮಣೆ ಹಾಕಿದೆ. ಹಾಗಾಗಿ ಆ ಸಮುದಾಯವನ್ನ ಸೆಳೆಯೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಅವರು, ಅದರಲ್ಲೂ ಸಿದ್ದರಾಮಯ್ಯ ಅವರು ಚುನಾವಣೆ ದೃಷ್ಟಿಯಿಂದ ಈಗ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ರ, ಅಥವಾ ಅದಕ್ಕೊಂದು ಸೂಕ್ತ ವೇದಿಕೆ ಹುಡುಕ್ತಾ ಇದ್ರು? ತನ್ನಿಂದಾಗಿ ತಪ್ಪಲ್ಲ ಇದು, ಯಾರೋ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ರು. ಆ ಟೈಮ್ನಲ್ಲಿ ನಾನು ಆ ಧರ್ಮ ಹೊಡೆಯೋ ಕೆಲಸ ಕೈ ಹಾಕ್ಬಿಟ್ಟೆ ಅಂತ ಹೇಳ್ಕೊಳ್ಬೇಕಾಗಿತ್ತು. ಅದಕ್ಕೊಂದು ಸೂಕ್ತ ವ್ಯಕ್ತಿ ಸಿಕ್ಕಿದ್ರು, ಸೂಕ್ತ ವೇದಿಕೆ ಸಿಕ್ತು, ಹೇಳ್ಕೊಂಡ್ರ ಅಥವಾ ಚುನಾವಣೆ ದೃಷ್ಟಿಯಿಂದ ಹೇಳ್ಕೊಂಡ್ರ, ಹೀಗೆಲ್ಲ ಚರ್ಚೆಗಳಾಗ್ತಾ ಇದೆ. ಈ ಹಿಂದೆ DK ಶಿವಕುಮಾರ್ ಅವರು ಕೂಡ ನಾವು ಒಂದು ತಪ್ಪು ಮಾಡಿದ್ದೀವಿ, ಧರ್ಮ ಜಾತಿಗಳ ವಿಚಾರದಲ್ಲಿ ಯಾವ ಸರ್ಕಾರಗಳು ಕೈ ಹಾಕಬಾರ್ದಾಗಿತ್ತು, ನಾವೊಂದು ತಪ್ಪು ಮಾಡಿದ್ದೀವಿ, ನಾವು ಮಾಡಿರೋದು ಒಂದು ದೊಡ್ಡ ಅಪರಾಧ, ಧರ್ಮ ಒಡೆದ ಬಗ್ಗೆ ಹಿಂದೆ DK ಶಿವಕುಮಾರ್ ಈ ರೀತಿ ತಪ್ಪನ್ನ ಒಪ್ಕೊಂಡಿದ್ರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ರಂಭಾಪುರಿ ಶ್ರೀ ದಸರಾ ಸಮ್ಮೇಳನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಈ ಹಿಂದೆ. ನಮ್ದೊಂದು ದೊಡ್ಡ ತಪ್ಪನ್ನ ನಾವು ಮಾಡಿದ್ದೇವೆ. ನಾನಿಲ್ಲ ಅಂತ ನಾನು ಹೇಳುವುದಿಲ್ಲ. ನಾವು ಯಾವತ್ತೂ ಕೂಡ ಸರ್ಕಾರದವರು, ರಾಜಕೀಯದವರು, ನಾವು ಧರ್ಮದ ವಿಚಾರದಲ್ಲಿ, ಜಾತಿಗಳ ವಿಚಾರದಲ್ಲಿ ಯಾವ ಸರ್ಕಾರ ಕೂಡ ಕೈ ಹಾಕಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ದೊಡ್ಡ ಅಪರಾಧ, ನಮ್ಮ ಸರ್ಕಾರದ ಅಪರಾಧ. ಇನ್ನು ಧರ್ಮ ವಿಭಜನೆ ಕುರಿತ ಸಿದ್ದರಾಮಯ್ಯವರ ಪಶ್ಚಾತ್ತಾಪದ ಹೇಳಿಕೆ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಿಎಂ ನಿರಾಕರಿಸಿದ್ದಾರೆ. ಇವತ್ತು ಆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಧರ್ಮ ಒಡೆಯುವ ಉದ್ದೇಶ ನನಗೆ ಇರಲಿಲ್ಲ. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ, ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ. ಧರ್ಮ ಒಡೆಯುವ ಉದ್ದೇಶ ನನಗೆ ಇರಲಿಲ್ಲ. ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ, ಇವತ್ತು ಮಾಡಲ್ಲ, ನಾಳೆ ಮಾಡ್ತೀನಿ. ಧರ್ಮ ಒಡೆಯುವ ಉದ್ದೇಶ ನನಗೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರು. ಅನಿಲ್, ಸಿದ್ದರಾಮಯ್ಯ ಅವರ ಮಾತುಗಳು ಪಶ್ಚಾತ್ತಾಪದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಪ್ರಾಮಾಣಿಕ ಪಶ್ಚಾತ್ತಾಪವೋ ಅಥವಾ ಎಲೆಕ್ಷನ್ ದೃಷ್ಟಿಯಿಂದ ಈ ಟೈಮ್ನಲ್ಲಿ ಅದನ್ನ ಪ್ಯಾಚ್ ಅಪ್ ಮಾಡಬೇಕಾಗಿತ್ತು, ಎಲೆಕ್ಷನ್ ಹತ್ರ ಬರ್ತಾ ಇದೆ, ಮತ್ತದು ಡ್ಯಾಮೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ? ಅಫ್ಕೋರ್ಸ್ ಆ ಬಗ್ಗೆ ಚರ್ಚೆ ಆಗ್ತಿದೆ. ಹಿಂದೆ DK ಶಿವಕುಮಾರ್ ಹೇಳಿದ್ರು, ಈಗ ಸಿದ್ದರಾಮಯ್ಯ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ. BSY ಅವರಿಗೆ ಹೈಕಮಾಂಡ್ ಮಣೆ ಹಾಕಿರುವಂತ ಈ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರ ಈ ಮಾತು ಎಲೆಕ್ಷನ್ ದೃಷ್ಟಿಯಿಂದ ನೋಡೋದಾದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಖಂಡಿತವಾಗಿನೂ ಶರ್ಮಿತಾ, ಏನಂತ ಹೇಳಿದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆಯ ಕುರಿತಂತೆ ಚರ್ಚೆ ಆಗ್ತಿರುವಂತದ್ದು, ಜೊತೆಗೆ ಇತ್ತೀಚೆಗೆ ನಡೆಯುತ್ತಿರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಈ ಒಂದು ಹೇಳಿಕೆಯಿಂದ ರಾಜಕೀಯವಾದಂತಹ ಮುಂಜಾಗ್ರತೆ, ಜೊತೆಗೆ ಬರುವಂತಹ ವಿಧಾನಸಭಾ ಚುನಾವಣೆ ಏನಿದೆ, BBMP ಚುನಾವಣೆ ಇದೆ, ಈ ಎಲ್ಲ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಚರ್ಚೆಗಳು ಕೂಡ ನಡೀತಾ ಇವೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತವಿದ್ದಾಗ ಅದಾದ ನಂತರ ಏನು ಚುನಾವಣೆ ಬಂತು, ಆ ಚುನಾವಣೆಯಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಿರುವಂತದ್ದು ಲಿಂಗಾಯತ ಧರ್ಮ, ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ. ಹೀಗಾಗಿ ಈ ವಿಚಾರವನ್ನ ಇಲ್ಲಿಗೆ ಮುಗಿಸ್ಬೇಕು, ಮುಂದಿನ
ಹಂತದಲ್ಲಿ ಅದ್ರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಬೇಡ ಎಂಬಂತ ಚರ್ಚೆಗಳು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಈ ಹಿಂದೆನೆ ಆಗಿದ್ವು. ಜೊತೆಗೆ ಏನಂತ ಹೇಳಿದ್ರೆ ಈಗ ನಿನ್ನೆ ಸಿದ್ದರಾಮಯ್ಯ ಅವರು ರಂಭಾಪುರಿ ಶ್ರೀಗಳ ಹತ್ರ ಕೊಟ್ಟಿರುವಂತಹ ಹೇಳಿಕೆ ಅಥವಾ ಅದು ಒಂದೇನು ಕ್ಷಮೆ ಅದು ಒಂದು ಸಮಜಾಯಿಷಿ ಏನಿದೆ ಆ ಒಂದು ವಿಚಾರವಾಗಿ ಇದೀಗ ಚರ್ಚೆಗಳು ಶುರುವಾಗಿವೆ. ಯಾಕಂತ ಹೇಳಿದ್ರೆ ಈ ಹೇಳಿಕೆ ಹಿಂದೆ ಯಾವುದೇ ಪ್ರಾಮಾಣಿಕ ಉದ್ದೇಶ ಅನ್ನೋದಕ್ಕಿಂತಾನು ರಾಜಕೀಯವಾಗಿ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಅಂತ ಚರ್ಚೆಗಳು ಇದೀಗ ನಡೆದಿವೆ. ಆದ್ರೆ ಮತ್ತೊಂದ್ ಕಡೆಗೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ MB ಪಾಟೀಲ್ ಅವರು ಈ ಚುನಾವಣೆ ನಂತರ ನಾವು ಮತ್ತೆ ಸಮುದಾಯದ ಜೊತೆಗೆ ಚರ್ಚೆಯನ್ನ ಮಾಡಿದ ನಂತರ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಈ ವಿಚಾರವನ್ನ ಯಾರಿಗೆ ಜೀವಂತವಾಗಿಡ್ಬೇಕು ಅವರಿಗೆ ಒಂದು ಸಂದೇಶವನ್ನ ಕೊಡುವಂತದ್ದು, ಮತ್ತೊಂದು ಕಡೆಗೆ ಇಲ್ಲ ಈ ವಿಚಾರಿಗಾಗ್ಲೇ ನಾವು ಕಾಂಗ್ರೆಸ್ ಪಕ್ಷದಿಂದ ಬಿಟ್ಟಿದ್ದೇವೆ ಎಂಬಂತ ಒಂದು ಸಂದೇಶವನ್ನ ಕಳಿಸುವಂತದ್ದು. ಹೀಗಾಗಿ ಇದು ಒಂದು ರಾಜಕೀಯವಾದಂತಹ ಒಂದು ಸ್ಟ್ರಾಟಜಿ ಎಂದೇ ಈಗ ಚರ್ಚೆ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಈಗಾಗ್ಲೇ ಏನು ಸ್ಟ್ರಾಟಜಿ ಅಂತಂದ್ರೆ ಈ ಹಿಂದೆ ನೋಡಿ 5 ವರ್ಷ ಕಂಪ್ಲೀಟ್ ಮಾಡಿತ್ತು ಕಾಂಗ್ರೆಸ್ ಗವರ್ಮೆಂಟ್. ನೆಕ್ಸ್ಟ್ ಟರ್ಮ್ಗೆ ನಾವು ಬರ್ತೀವಿ ಅಂತ ಸಿದ್ದರಾಮಯ್ಯ ಅವರಿಗೆ ಬಹಳ ಆತ್ಮವಿಶ್ವಾಸ ಇತ್ತು. ಯಾಕಂದ್ರೆ ಜನಪರ ಯೋಜನೆ ಕೊಟ್ಟಿದ್ದೀನಿ ನಾನು, ಜೊತೆಗೆ ಸಾಕಷ್ಟು ಭಾಗ್ಯಗಳನ್ನು ಜನರಿಗೆ ಕೊಟ್ಟಿದ್ದೀನಿ, ಜನರಿಗೆ ಅನುಕೂಲ ಆಗಿದೆ, ಜನ ಮತ್ತೆ ತನ್ನನ್ನು ಆರಿಸ್ತಾರೆ, ಅಂದ್ರೆ ಅವ್ರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ, ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಆತ್ಮವಿಶ್ವಾಸದಲ್ಲಿದ್ರು. ಆದ್ರೆ ಮೇಜರ್ ಹೊಡೆತ ಕೊಟ್ಟಿದ್ದೆ ಈ ಧರ್ಮ ವಿಭಜನೆ ವಿಷಯ ಅಂತ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ ಅವ್ರು ಸೋತ ಮೇಲೆ. ಈ ಟೈಮ್ ನಲ್ಲಿ ಈ ಪಶ್ಚಾತ್ತಾಪದ ಮಾತುಗಳನ್ನ ಆಡದ ಕಾರಣಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋದಾದ್ರೆ ಅನಿಲ್. ಅದೇ ಶರ್ಮಿತಾ, ಏನಂತ ಹೇಳಿದ್ರೆ ಈಗಾಗ್ಲೇ ಏನು ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಜನಬೆಂಬಲ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ರೇಟ್ ಈಗಾಗಲೇ ವಸ್ತುಗಳ ಬೆಲೆ ಹೆಚ್ಚಿಗೆ ಆಗಿರುವಂತದ್ದು, ಇಂಧನ ಬೆಲೆ ಹೆಚ್ಚಿಗೆ ಆಗಿರುವಂತದ್ದು, ಜೊತೆಗೆ ಏನಂತ ಹೇಳಿದ್ರೆ ಇತ್ತೀಚೆಗೆ ಜನವರಿಯಿಂದ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆಗಳೇನಿದಾವೆ ಅವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಸಪೋರ್ಟ್ ಆಗಿವೆ ಎಂಬಂತ ಚರ್ಚೆಗಳು ನಡೀತಾ ಇರುವಂತದ್ದು. ಹೀಗಾಗಿನೇ ಈಗಾಗಲೇ ಬಿಜೆಪಿ ಕೂಡ ಒಂದು ಆಂತರಿಕ ಸಮೀಕ್ಷೆಯನ್ನು ನಡೆಸಿದೆ. ಅದರಲ್ಲಿ ಸುಮಾರು 60ರಿಂದ 70 ಸೀಟುಗಳು ಸದ್ಯದ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ಹೋದ್ರೆ ಸಿಗ್ತವೆ ಎಂಬಂತ ಒಂದು ಮಾಹಿತಿ ಈಗಾಗಲೇ ಬಂದಿರುವಂತದ್ದು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಸಮುದಾಯವನ್ನ ಒಡೆಯೋದು ಅಥವಾ ಯಾವುದೇ ಒಂದು ಸಮುದಾಯವನ್ನ ಬಿಟ್ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧರಿಲ್ಲ. ಹೀಗಾಗಿನೇ ಈಗಾಗಲೇ ಏನು ಕಳೆದ 2018ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಕುರಿತಂತೆ ಒಂದು ಕಾಂಗ್ರೆಸ್ ನಿರ್ಣಯವನ್ನ ತೆಗೆದುಕೊಂಡಿತ್ತು. ಆದ್ರೆ ಅದರಿಂದ ಹಿಂದಕ್ಕೆ ಬರೋದಕ್ಕೆ ಈ ಎಲ್ಲ ಕಾರಣಗಳು ಕೂಡ ನಾವು ನೋಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮುಂದಿನ CM ಯಾರು ಎಂಬಂತ ಚರ್ಚೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೆದಿತ್ತು. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ಅವರಿಗೆ ಅಧಿಕಾರಕ್ಕೆ ಬರ್ತೇವೆ ಎಂಬಂತಹ ಒಂದು ಬಲವಾದ ನಂಬಿಕೆ ಇದೆ. ಆ ನಂಬಿಕೆ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಆಂತರಿಕವಾಗಿ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಅವರು CM ಎಂಬ ಹೇಳಿಕೆಯನ್ನ ಕೊಡ್ತಿರುವಂತದ್ದು. ಜೊತೆಗೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ DK ಶಿವಕುಮಾರ್ ಅವರೇ ಒಂದು ಮುಂದಿನ ಮುಖ್ಯಮಂತ್ರಿ ಎಂಬಂತ ಹೇಳಿಕೆಗಳನ್ನ ಕೊಡ್ತಿರುವಂತದ್ದು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜನರಿಂದ ಸಪೋರ್ಟ್ ಸಿಗ್ತದೆ ಎಂಬಂತ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿನೇ ಕಳೆದ ಒಂದು ಚುನಾವಣಾ ಸಂದರ್ಭದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕುರಿತಂತೆ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಜೊತೆಗೆ ಏನಂತ ಹೇಳಿದ್ರೆ ಪ್ರಮುಖವಾಗಿ MB ಪಾಟೀಲ್ ಹಾಗೂ ಯಡಿಯೂರಪ್ಪ ಅನ್ನೋ ಫ್ಯಾಕ್ಟರ್ ಕೂಡ ಈ ಪಶ್ಚಾತ್ತಾಪದ ಮಾತುಗಳಿಗೆ ಕಾರಣ ಆಗಿದೆ ಅನ್ನೋ ಆಂಗಲ್ ನಲ್ಲೂ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಯಡಿಯೂರಪ್ಪ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು, ಆದ್ರೆ ಮುಂದಿನ ಚುನಾವಣೆಯಲ್ಲಿ ಈಗ ನೀವೇ ಜವಾಬ್ದಾರಿ ತಗೋಬೇಕು ಅಂತ ಹೈಕಮಾಂಡ್ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರೋದು ಕೂಡ ಈ ಪಶ್ಚಾತ್ತಾಪದ ಮಾತಿಗೆ ಕಾರಣ ಆಗಿರ್ಬೋದಾ? ಖಂಡಿತವಾಗಿಯೂ ಅವರ ಯಡಿಯೂರಪ್ಪ ಅವರಿಗೆ ಬರೀ ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನ ಕೊಟ್ಟಿಲ್ಲ, ಚುನಾವಣಾ ಸಮಿತಿಯಲ್ಲಿ ಕೂಡ ಅವರಿಗೆ ಸ್ಥಾನವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ರಾಜ್ಯದಲ್ಲಿ ಏನು ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆಗ್ತದೆ, ಅದರಲ್ಲಿ ಮಹತ್ವವಾದಂತಹ ಪಾತ್ರವನ್ನ ಯಡಿಯೂರಪ್ಪ ಅವರು ವಹಿಸ್ತಾರೆ. ಹೀಗಾಗಿ ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ದೇನೆಂಬಂತಹ ಪರೋಕ್ಷವಾದ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಕರ್ನಾಟಕದ ಜನರಿಗಿರ್ಬೋದು ಅಥವಾ ಬಿಜೆಪಿ ಕಾರ್ಯಕರ್ತರಿಗೆ ರವಾನಿಸಿದೆ. ಈ ಒಂದು ಸಂದರ್ಭದಲ್ಲಿ ಏನು ಯಡಿಯೂರಪ್ಪ ಅವರ ಒಂದು ಅವರನ್ನ ಒಂದು ಸಂಸದೀಯ ಮಂಡಳಿಗೆ ಆಯ್ಕೆ ಮಾಡಿರುವಂತದ್ದು, ಕೇಂದ್ರ ಚುನಾವಣಾ ಸಮಿತಿಗೆ ಆಯ್ಕೆ ಮಾಡಿರುವಂತದ್ರ ಬೆಂಬಲಿನೇ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ MB ಪಾಟೀಲ್ ಅವರು ಕೂಡ ತಮ್ಮ ಪ್ರಚಾರವನ್ನ ಆರಂಭಿಸ್ತಾರೆ, ರಾಜ್ಯಾದ್ಯಂತ ಪ್ರಚಾರವನ್ನ ಮಾಡ್ತಾರೆ ಎಂಬಂತ ಹೇಳಿಕೆಯನ್ನ ಕೊಡ್ತಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಒಂದಿಷ್ಟು ಬೆಳವಣಿಗೆಗಳು ಶುರುವಾಗ್ತವೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಮೊಟ್ಟೆಯನ್ನು ಕೂಡ ಎಸೆಲಾಗ್ತದೆ. ಹೀಗಾಗಿ ಎಲ್ಲೇ ಒಂದು ಕಡೆಗೆ ಈ ಒಂದು ಅಂದ್ರೆ ಯಡಿಯೂರಪ್ಪ ಒಂದು ಚುನಾವಣಾ ರಂಗಕ್ಕೆ ಸಕ್ರಿಯವಾಗಿ ಸ್ಪರ್ಧೆ ಮಾಡ್ತಾರೆ. ಅಂದ್ರೆ ಶಿಕಾರಿಪುರದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಈ ಬಾರಿ BY ವಿಜಯೇಂದ್ರ ಅವರು ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ, ನಾನು ಮಾಡೋದಿಲ್ಲ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಒಂದು ರೀತಿಯಲ್ಲಿ ಬಿಜೆಪಿಯಲ್ಲಿ ಮಂಕು ಕವಿದ ವಾತಾವರಣವಿತ್ತು. ಆದ್ರೆ ಅದಾದ ಬಳಿಕ ಏನು ಕೇಂದ್ರ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡಿದೆ. ಹೀಗಾಗಿನೇ ಈ ಒಂದು ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ನಾವು ಕೂಡ ಲಿಂಗಾಯತ ಸಮುದಾಯದ ಜೊತೆಗಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಲಿಂಗಾಯತ ಸಮುದಾಯವನ್ನ ಒಡೆಯೋದಿಲ್ಲ, ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ನಮಗೆ ಸಪೋರ್ಟ್ ಅನ್ನ ಕೊಡಿ ಎಂಬಂತ ಒಂದು ಪರೋಕ್ಷ ಸಂದೇಶವನ್ನ ಅವರು ಲಿಂಗಾಯತ ಸಮುದಾಯಕ್ಕೆ ಕಳಿಸ್ತಾ ಇದ್ದಾರೆ ಎಂಬಂತ ಮಾಹಿತಿ ಇದೆ. ಥ್ಯಾಂಕ್ ಯು ಅನಿಲ್ ಬಾಸೂರ್ ತಮ್ಮ ಇನ್ಫಾರ್ಮೇಶನ್ಗೆ.